ಡಿಸೆಂಬರ್ ಒಳಗಡೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಒಳಗಡೆ ಇದೇ ವರ್ಷ ಸಿನಿಮಾ ರಿಲೀಸ್ ಆಗಿದೆ. ಹಾಡೋದು ಹೆಂಗೆ ಎಷ್ಟದು ಹಾಡು ಏನಪ್ಪ? ಇದರಲ್ಲಿ 5 ಹಾಡುಗಳಿದೆ, 2 ಬಿಟ್ಟು ಅಂದರೆ ಚಿಕ್ಕ ಹಾಡುಗಳು ಸಾಂದರ್ಭಿಕ, ಇನ್ನು 3 ಪ್ರಮುಖವಾಗಿ ಹಾಡುಗಳಿವೆ. ಕೆ ಮಿಂದ್ರ ಅಂತೇಳಿ ಈ ಭಾಗದಲ್ಲಿ ಚಿತ್ರೀಕರಣ ಆಗಿದೆ. ನಾನು ಅದೊಂದು ವಿಶೇಷತೆ ಹೇಳ್ಬಿಡ್ತೀನಿ ಸಿನಿಮಾದು. ಬೆಂಗಳೂರು ಭಾಗ ಸರಿ ಇಲ್ಲ, ಅದನ್ನೇ ಹೇಳ್ಕೊಡ್ತೀನಿ ನಾನು. ನಮ್ಮದು ಟೋಟಲ್ ತೆಗೆ ಚಿತ್ರ ಪ್ರಾರಂಭದಿಂದ ಕೊನೆಯವರೆಗೂ ಬಿಜಾಪುರ ಭಾಗದಲ್ಲೇ ನಡೆಯೋದು, ಇನ್ಕ್ಲೂಡಿಂಗ್ ಹಾಡುಗಳು ಸಹ. ಆಮೇಲೆ ಈಗೆಲ್ಲದೂ ನೀವು ನೋಡಿರ್ತಾರೆ, ಕೆಲವೊಂದು ಮಂಗಳೂರದ್ದು ಅಂತ ಹೇಳಿದ್ರೆ ಸ್ಲ್ಯಾಂಗ್ ಇರುತ್ತೆ, ನಮ್ಮದು ಬಳ್ಳಾರಿ ಮಿಕ್ಸ್ ಇರುತ್ತೆ, ಮಂಡ್ಯಕ್ಕೆ ಹೋದರೆ ಇನ್ನೊಂದು ಬೇರೆ ಭಾಷೆ ಬರುತ್ತೆ. ಈ ಥರ ಕೆಲವೊಂದು ಏನು ಸ್ಲ್ಯಾಂಗ್ಗಳನ್ನು ಅಂದರೆ ಗ್ರಾಮೀಣ ಅಲ್ಲಿ ಭಾಗದ ಒಂದು ಶಬ್ದಗಳನ್ನಾಗಲಿ ಒಂದು ಅಲ್ಲಿನ ಒಂದು ಲ್ಯಾಂಗ್ವೇಜ್ನ ಬಳಸಿಬಿಟ್ಟು ಸಿನಿಮಾ ಮಾಡ್ತಾರಲ್ಲ, ನಾವಿಲ್ಲಿ ಪರಿಪೂರ್ಣವಾಗಿ ಈ ವಿಜಯಪುರ ಸುತ್ತಮುತ್ತ ಅಂದರೆ ಏನು ವಿಜಯಪುರ ಜಿಲ್ಲೆಯಲ್ಲಿ ಬಳಸ್ತಕ್ಕಂಥ ಭಾಷೆಯನ್ನು ಉಪಯೋಗ ಮಾಡಿಕೊಂಡು ಡಬ್ಬಿಂಗು ನಿಮ್ಗೆ ಅದೊಂದು ಹೇಳಿದ್ರು, ಪ್ರತಿಯೊಬ್ಬರು ಇಲ್ಲಿ ನಟಿಸಿರ್ತಕ್ಕಂಥ ಪ್ರತಿಯೊಬ್ಬ ಕಲಾವಿದರನ್ನು ಡಬ್ಬಿಂಗ್ ಆರ್ಟಿಸ್ಟನ್ನು ಒಬ್ಬರನ್ನು ಬಳಸಿದರೆ ಇಲ್ಲಿಂದಲೇ ಕಳಿಸ್ಬಿಟ್ಟು ಡಬ್ ಮಾಡಿಸಿ. ಅಂದರೆ ಈ ಭಾಗದ ಎಲ್ಲ ಪರಿಪೂರ್ಣ ಚಿತ್ರ ವಿಜಯಪುರ. ಆಮೇಲೆ ಸಂಗಮೇಶ್ ಸಾರು ಅಮ್ಮ ಬಿಟ್ಟು ಇನ್ನು ಎಲ್ಲರೂ ವಿಜಯಪುರದ ಆರ್ಟಿಸ್ಟ್ಗಳೇ. ಇವರು ಮೇಡಮ್ನವರು ಇಲ್ಲೇ ಲೋಕಲ್ಲು. ಆಮೇಲೆ ಆ ಚಿತ್ರದಲ್ಲಿ ನಡೆಸಿರ್ತಕ್ಕಂಥವ್ರಿಗೆ ಎಲ್ಲರೂ ವಿಜಯಪುರ. ನಾನು ಇಲ್ಲಿ ಉಪ್ಪಿನಕಾಯಿ ಥರ ಬಳಸ್ತಾರ. ಇಲ್ಲ, ಇದು ಊಟ, ಇದು ವಿಜಯಪುರದ ಊಟ. ವಿಜಯಪುರ ಊಟ ಎಲ್ಲ ಏನು ನಾವು ಮಾತಾಡೋದು ಮಿಕ್ಸ್ ಮಾತಾಡ್ತೀವಿ. ಈಗ ನಿಮ್ಗೆ ಏನಿದೆಯಲ್ಲ 100% ಅದೇ ಲ್ಯಾಂಗ್ವೇಜ್ ಇಲ್ಲ. ಯಾಕಂದ್ರೆ ಆ ಲ್ಯಾಂಗ್ವೇಜಿಗೆ ಸಪೋರ್ಟಿವ್ ಆಗಿ ನಮ್ಮ ಸಾಯಿ ಬಂದಿರ್ತಾರೆ. ಯಾಕಂದ್ರೆ ನಮ್ಗೆ ಮಿಕ್ಸ್ ಆಗಿಬಿಡುತ್ತೆ. ಅದನ್ನು ಡಬ್ಬಿಂಗಿಗೆ ತುಂಬ ಬೆನ್ನೆಲುಬಾಗಿ ನಿಂತುಬಿಟ್ಟು ಪ್ರತಿಯೊಂದು ಶಬ್ದನೂ ಇಲ್ಲ, ಅದು ಇಲ್ಲದೇನಿರುತ್ತೆ ಇದೇ ಬರ್ಬೇಕು, ಇದು ಬಂದರೆ ಮಾತ್ರ ಅಲ್ಲಿಗೆ ಇದು ಆಗುತ್ತೆ, ಇಲ್ಲಾಂದ್ರೆ ಮಿಕ್ಸಾಗಿ ಅಲ್ಲಿ ಹೊರಟೋಗುತ್ತೆ ಅಂತೇಳಿ ನಾವು ನಮ್ದ್ರಲ್ಲ ದೊಡ್ಡ ಸಿನಿಮಾನು ಮಾಡೋದು 18 ದಿನ ಡಬ್ಬಿಂಗ್ ಮಾಡಿದ್ದೀವಿ ಸರ್, 18 ಡೇಸ್. ಸೊ ಒಂದು ಭಾಷೆ ತಾಯಿ, ಇವ್ರ ತಾಯಿ ಅಂದರೆ ಅವರು ಆ್ಯಕ್ಚುಲಿ ಬಳ್ಳಾರಿ ಕಡೆ ಇದ್ದಂಥವ್ರ ಮೂಲ, ಅಲ್ಲಿಂದ ನಮ್ಮ ಪೂರ್ತಿ ಅಳಗುಣಿಕೆಗೆ ಬಂದು ಶಿಫ್ಟ್ ಆಗಿರ್ತಾರೆ ಅಂದರೆ ಕಥೆಯಲ್ಲಿ. ಹಾಗಾಗಿ ಅವರು ಒಂದು ಮಿಕ್ಸ್ ಲ್ಯಾಂಗ್ವೇಜ್. ಇವರು ಅಮ್ಮ ಬಳಸಿರೋ ಸ್ವಲ್ಪ ಬಳ್ಳಾರಿ ಸ್ಲ್ಯಾಂಗ್ ಇದೆ, ಆ ಭಾಷೆ ಪ್ರಭಾವ ಇದೆ. ಅಂದರೆ ಇಲ್ಲಿ ತಂದಿದ್ದೀವಿ, ಇನ್ನೂ ಬರಬೇಕು. ಈಗ ನಾವು ನನ್ನ ವೈಯಕ್ತಿಕ ಫಸ್ಟ್ ಪಾತ್ರಗೀತೆ ಅಂತ ಹೇಳಿ ಸಿನಿಮಾ ಮಾಡಿದ್ದೀವಿ, ನಮ್ಮದೇ ಪ್ರೊಡಕ್ಷನ್ ಡೈರೆಕ್ಷನ್. ಈಗ ಅಕ್ಕಿಗಳ ಕನಸು ಅಂತೇಳಿ ಇನ್ನೊಂದು ಸಿನಿಮಾ ನಮ್ಮದು ರಿಲೀಸಿಗೆ ರೆಡಿ ಇದೆ, ಮಕ್ಕಳ ಚಿತ್ರ. ಅದು ಸಹ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಸೆಲೆಕ್ಟ್ ಆಗಿದೆ. ಅಂದರೆ ಇನ್ನೇನು ಕೇಳಕ್ಕೆ ಬಂದೆ ಅಂದರೆ, ನಾವು ಭಾಳ ಭಾಗದ ಆರ್ಟಿಸ್ಟ್ನ ಕಲಾವಿದರನ್ನೆಲ್ಲ ನಾವು ಬಳಕೆ ಮಾಡ್ಕೊಂಡು ಸಿನಿಮಾ ಮಾಡಿದ್ದೀವಿ. ನಾನು ಪರಿಪೂರ್ಣವಾಗಿ ಈ ಬಿಜಾಪುರ ಉತ್ತರ ಕರ್ನಾಟಕದವ್ರನ್ನೇ, ನಾನು ಉತ್ತರ ಕರ್ನಾಟಕ ಅಂದರೆ ಕೊಪ್ಪಳದವರಿಗೆ ಅನ್ಕೊಂತಾರೆ, ಬಳ್ಳಾರಿಯವರಿಗೆ ಅನ್ಕೊಂತಾರೆ. ಆದರೆ ಒಂದು ಭಾಷೆಯಲ್ಲಿ ಕೇಳುವುದಕ್ಕೂ ಬಳಸೋದಕ್ಕೂ ಎಲ್ಲದಕ್ಕೂ ಬದಲಾವಣೆ ಸಿಗೋದೇ ನಮಗೆ ಕೊಪ್ಪಳ ಆದಮೇಲೆ ಆ ಭಾಗದಿಂದಲೇ. ನೀವು ಆ ಸೈಡ್ ಹೊಸಪೇಟೆ ಹೋಯಿತು, ನಮ್ಮ ಬಳ್ಳಾರಿಗೆ ಬಂದವರಲ್ಲೆಲ್ಲ ಒಂದು ತೆಲುಗು ಆಗ್ಬೋದು, ಇನ್ನೊಂದು ಆಗ್ಬೋದು. ಈ ಬೆಂಗಳೂರು ಆ ಕಡೆ ಹೋದ್ರೆಲ್ಲ ಏನೋ ಮಿಕ್ಸ್ ಆಗಿದ್ದು ಹೋಗೋದು. ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಕನ್ನಡ ಅಂದರೆ ಪರಿಪೂರ್ಣವಾಗಿರ್ತಕ್ಕಂಥದ್ದು ನಿಮ್ಗೆ ಎಲ್ಲಿವರೆಗೂ ಬಿಜಾಪುರ ಮತ್ತು ಈ ಸೈಡ್ ಹೋದ್ರೆ ಹಿಂದಿಯದೆಲ್ಲ ಆಗುತ್ತಲ್ಲ. ಅದರ ಜೊತೆಗೆ ಇಲ್ಲಿನ ಕಲಾವಿದರು, ಈಗ ಉದಾಹರಣೆಗೆ ನಮ್ಮ ನೀತು ಮೇಡಮ್ ನಮಗೆ ಅವರೊಂದು ಸಿನಿಮಾ ಮಾಡಿದ್ರು ಆಲ್ರೆಡಿ. ಆಮೇಲೆ ಇದೇ ಭಾಗದವರಾಗಿಂದ ಇದು ಮಾಡಿದ್ದೀವಿ. ನಿಜವಾಗ್ಲೂ ನಾನು ನಾನು ರವಿ ಸರ್ ಹತ್ರ ರವಿಚಂದ್ರನ್ ಹತ್ರ, ಅಲ್ಲಿ ನಾವು ಮೀರಾ ಜಾಸ್ಮಿನ್ ನಮಿತಾ ಅವ್ರ ಹತ್ರನೂ ನಾನು ಅಂದರೆ ಪ್ರಾಂಪ್ಟಿಂಗು ಆಮೇಲೆ ಡೈಲಾಗ್ ಕೊಟ್ಬಿಟ್ಟು ನಾನು ಕೆಲಸ ಮಾಡಿ ಬಂದಿದ್ದೀನಿ. ಆದರೆ ಇವ್ರು ನಿಜವಾಗ್ಲೂ ನೋಡಿದಾಗ ನಾನು ಅವ್ರಿಗೆ ಯಾರಿಗೂ ಇದುವರೆಗೆ ಸ್ಟಿಲ್ ನಾನು ಹೇಳ್ಕೊಳ್ತಂತಲ್ಲ ಯಾರಿಗೂ ನಾನು ಮೆಸೇಜ್ ಮಾಡಿದ್ದಿಲ್ಲ. ಮೇಡಮ್ ನಿಜವಾಗ್ಲೂ ತುಂಬ ಅಂದರೆ ಒಂದು ಪರಿಪೂರ್ಣವಾದ ಕಲಾ ಎಂಬುದು ಇದೆಯಲ್ಲ, ಬರ್ತಾರೆ ಈಗ ಹೀರೋಯಿನ್ಸ್ಗಳು ನೋಡಿರ್ತಾರೆ. ಮತ್ತು ನಾವು ಹೀರೋಯಿನ್ಸ್ಗಳ ಬಗ್ಗೆ ಕೆಟ್ಟದಾಗಲ್ಲ, ಅಂದರೆ ಒಂದು ಜನರೇಷನ್ ಆಗಿ ಬರುತ್ತೆ. ಆದರೆ ಇವರು ನಾಟಕ ಮತ್ತು ಸಿನಿಮಾಕ್ಕೂ ಎರಡಕ್ಕೂ ಪರಿಪೂರ್ಣವಾಗಿ ಜೀವ ತುಂಬತಕ್ಕಂಥ ಶಕ್ತಿ ನಿಜವಾಗ್ಲೂ ನಮ್ಮ ನೀತವರು ಇದ್ದಾರೆ, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಸಾಹೇಬ್ರ ಬಗ್ಗೆ ಅಂತೂ ನಾವು ಹೇಳೋಂಗಿಲ್ಲ, ಯಾಕಂದರೆ ಸಾಹೇಬ್ರಿಗೆ ಈಗ ಕಲೆ ಅನ್ನೋದು ಅವರ ಆಯಸ್ಸಿಗಿಂತಲೂ ಜಾಸ್ತಿ ಕಲೆಯಲ್ಲೇ ಜೀವಿಸಿದ್ದಾರೆ. ಸಾಹೇಬರು ತುಂಬ ನಿಜವಾಗ್ಲೂ ಅದ್ಭುತವಾದ್ರು. ಏನೇ ಹೇಳಿದ್ರು ನೀವು. ಆಮೇಲೆ ಇನ್ನೊಂದು ಸಾಹೇಬ್ರು ಏನಂದರೆ, ಇಷ್ಟು ದಿನ ಎಲ್ಲರೂ ಸಂಗಮೇಶ್ ಅಂದರೆ ಏನು ಅನ್ಕೊಂಡ್ಬಿಟ್ಟಿರ್ತಾರೆ, ಕಾಮಿಡಿ ಅಂತಂದು ಹೇಳಿ ಬಂದ್ಬಿಟ್ಟು ಎಲ್ಲರಿಗೂ ಇರ್ತವೆ ಸಿಲ್ಲಿಲಲ್ಲಿ ಕಾಮಿಡಿ ಅಂತ. ಆದರೆ ಇಲ್ಲಿ ಸಾಹೇಬ್ರನ್ನು ನಿಜವಾಗಿ ನೀವು 4 ಶೇಡಲ್ಲಿ ನೋಡಿ, ಒಂದು ಕಾಮಿಡಿ ಕ್ಯಾರೆಕ್ಟ್ರು, ಒಂದು ಹುಡುಗನ ಕ್ಯಾರೆಕ್ಟ್ರು, ಒಂದು ಭಾಳ ಯಾವಾಗಲೂ ಅಗ್ರೆಸಿವ್ ಆಗಿರ್ತಕ್ಕಂಥದ್ದು. ಲಾಸ್ಟಿಗೆ ಕೊನೆ 25 ನಿಮಿಷ ಕ್ಯಾರೆಕ್ಟ್ರ್ ಡೈಲಾಗೆ ಅಷ್ಟು ಜೀವಿಸುತ್ತೆ ಬರೀ ಆ ಥರ. ಅದೇ ಥರ ಟೋಟಲಾಗಿ 15 ವರ್ಷದಿಂದ ಹೊರಗಡೆ ಬರ್ದಂಗೆ ಬರೀ ಒಂದು ಮನೆಯಲ್ಲಿರ್ತಾರೆ, ಹೆಂಗೆ ಕ್ಯಾರೆಕ್ಟರ್ ಇರ್ಬೋದು ನೀತವ್ರು ಮಾಡಿದ್ದಾರೆ. ಅದೇ ಥರ ಅಮ್ಮ ಎಲ್ಲರನ್ನೂ ಮೀರಿ ಈಗ ಒಂದು ಜನಪದ ಕಲಾವಿದರಾದ್ರೆ ಸಿನಿಮಾಕ್ಕೆ ಏನು ಬೇಕೋ ಅದನ್ನು ಈಗ ನಾವೆಲ್ಲೋ ಕೆಲವೊಂದು ಪತ್ರಿಕೆ ಗೋಷ್ಠಿಯಲ್ಲಿ ಹೇಳಿದ್ದೆ, ಈ ಚಿತ್ರದಲ್ಲಿ ಪರಿಪೂರ್ಣವಾಗಿ ಇಲ್ಲಿ ಭಾಳ ಕಲಾವಿದರು ನಡೆಸಿದ್ರು, ಯಾರು ನಡೆಸಿಲ್ಲ, ಜೀವಿಸಿದ್ದಾರೆ. ಅದು ಸರ್ ಖಂಡಿತವಾಗಿ ನಿಮ್ಮ ಸರ್ಕಾರಿ ಅಧಿಕಾರಿ ನೀವು ಇದ್ರ ಜೊತೆ ಸಿನಿಮಾ ಮಾಡೋಕ್ಕೆ ಮತ್ತು ಹೆಂಗೆ ನಿಮ್ಮ
ಟೈಮ್ ಹೆಂಗೆ ಇದು ಮಾಡ್ತೀರಿ, ಆಮೇಲೆ ಸರ್ಕಾರದ ನಿಮ್ಗೆ ಹೆಂಗೆ ಅನುಮತಿ ನಿಮ್ಗೆ ಏನಾದರೂ ಸರ್ಕಾರದ ಅನುಮತಿ ಕಲೆ ಸಾಹಿತ್ಯ ಸಂಸ್ಕೃತಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಚಲನಚಿತ್ರ ಧಾರಾವಾಹಿಯೂ ಸೇರಿದಂತೆ ಯಾವುದೇ ಕೆಲಸಗಳಿಗೆ ಏನು ತೊಂದರೆ ಇಲ್ಲ. ಸರ್ಕಾರದ ಕೆಲಸಕ್ಕೆ ತೊಂದರೆ ಆಗದಂಗೆ ಕೆಲಸ ಮಾಡಬೇಕು ಅನ್ನೋದು. ನಾನು ನಿನ್ನೆ ಸಾಟರ್ಡೆ ಸಂಡೇ ಇದ್ದು ಒಂದು ಇವತ್ತು ನಾಳೆ ರಜೆ ಹಾಕ್ಕೊಂಡು ಈ ಚಿತ್ರಕ್ಕೆ ಮಾಡ್ತಾ ಇದ್ದೀನಿ. ನಾನು ಹೆಚ್ಚು ಕಮ್ಮಿಯೇ ಈ ಥರದ ಅನಿವಾರ್ಯತೆಗಳು ಬಂದಾಗ ಒಂದು ಸ್ವಲ್ಪ ರಜೆ ಹಾಕ್ತೀನಿ. ಇಲ್ಲೇ ಇದ್ದಾಗ ರಜೆಗಳಲ್ಲಿ ಮಾಡಿ ಒಂದು ಸ್ವಲ್ಪ ಕಷ್ಟನೇ ಬ್ಯಾಲೆನ್ಸ್ ಮಾಡೋದು, ಆದರೂ ಇಷ್ಟಪಟ್ಟು ಮಾಡ್ತೀನಿ. ಜೊತೆ ಇನ್ನೊಂದು ಯಾವುದೋ ಲಾಸ್ಟ್ ಟೈಮ್ ಕಲಿಮೇಲೆ ಗೋವಿಂದ ಅಂತ ಹೇಳಿ ಮುಹೂರ್ತ ಮಾಡಿದ್ವಿ. ಹೌದು, ಎರಡೆರಡೆ ಸಿನಿಮಾ ಮಾಡಾಕಿದ್ರಿ ಹಂಗೆ ನನಗೆ ನೋಡಿ ಅದೇನಾಯಿತು ಅಂತಂದರೆ, ಮೊದಲು ಇವರು ದಗೆ ಸಿನಿಮಾ ಒಪ್ಕೊಂಡಿದ್ದೆ. ಆ ದಗೆ ಒಂದು ಹಂತ ಚಿತ್ರೀಕರಣ ಮುಗೀತು ಅಂತೇಳಿ ನನ್ನ ಸಿನಿಮಾ ಶುರು ಮಾಡಿದೆ. ಅದು ಇಲ್ಲಿ ಇದೇ ಭಾಗದಲ್ಲಿ 3 ಗೀತೆಗಳು 10% ಆಯಿತು. ಅದಾದ ತಕ್ಷಣ ಇದು ಈ ದುರ್ತು ಅಂತ ಆಯ್ತು. ಈಗ ಈ ವರ್ಷ ಇದು ಬಿಡುಗಡೆ ಆಗಬೇಕು. ಹಾಗಾಗಿ ನಾನು ನಿರ್ದೇಶಕರಿಗೆ, ನಾನು ನಟನೂ ಹೌದು ನಿರ್ದೇಶಕನೂ ಆಗಿರೋದ್ರಿಂದ ನಟನಾಗಿ ಅವ್ರಿಗೆ ಸಹಕಾರ ಕೊಡೋ ದೃಷ್ಟಿಯಿಂದ ಮೊದಲು ನಿಮ್ಮದನ್ನು ಮಾಡಿ ಮುಗಿಸ್ಬಿಡೋಣ, ಮತ್ತೆ ನಾನು ಮುಂದೆ ಶೂಟ್ ಮಾಡ್ಕೊಳ್ತೀನಿ ಅಂತ ಹೇಳಿ ಅದನ್ನು ಇದಾದ ತಕ್ಷಣ ಅದನ್ನು ಮತ್ತೆ ಶುರು. ಸರ್, ಇವತ್ತಿನ ಜನ್ರೇಷನ್ ಒಳಗೆ ಅಂದರೆ ಈಗ ಪಬ್ಬು ಕ್ಲಬ್ಬು ಆ ರೀತಿಯ ಸಿನಿಮಾಗಳೇ ಜಾಸ್ತಿ ಬರ್ತಾ ಇರೋದು. ಆ ರೀತಿಯ ಸಿನಿಮಾಗಳನ್ನೇ ಇವತ್ತು ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲ ಜನತೆ ಕೂಡ ಅದ್ರ ಕಡೆನೇ ಬರ್ತಾರೆ. ಈ ಸಿನಿಮಾ ಸಕ್ಸಸ್ ಕಾಣಿಸ್ತಾ ನಾನು ನೋಡಿ, ನನ್ನ ಎಲ್ಲ ಸಿನಿಮಾಗಳು ಸಕ್ಸಸ್ ಆಗಬೇಕು ಅಂತ ಬಯಸ್ತೀವಿ, ಆಗಲೇಬೇಕು ಅಂತೇನಿರೋದಿಲ್ಲ. ಮತ್ತು ಇದೇನು ನಾವೇನು ದೊಡ್ಡ ಸಕ್ಸಸ್ ಮಾಡ್ತೀವಿ ಅಂತೇನು ವಿಶ್ವಾಸ ಇಟ್ಟು, ಇದು ನಮ್ಮ ಆಯ್ಕೆ. ನಾವು ಈ ಸಮಾಜದ ಜೊತೆಗೆ, ಸಮಾಜದ ಆಗುಹೋಗುಗಳ ಜೊತೆಗೆ, ಸಮಾಜದ ಸಮಸ್ಯೆಗಳ ಜೊತೆಗೆ ನನ್ನ ನಿಲುವು ಏನು, ನಿರ್ದೇಶಕರ ನಿಲುವೇನು, ನಮ್ಮ ಜೋಗತಿಯ ನಿಲುವೇನು ಅನ್ನೋದು ನನ್ನ ಈ ಸಿನಿಮಾ. ಹಾಗಾಗಿ ನನ್ನ ಸಿನಿಮಾ ಅಂದರೆ ಸಮಾಜದ ಪ್ರತಿಬಿಂಬ. ಗೆಲ್ಲಬಹುದು, ಗೆಲ್ಲದೇ ಇರ್ಬೋದು. ನಾನು ಗೆಲ್ಲುವ ಸೋಲಿನ ಬಗ್ಗೆ ಇಲ್ಲ, ನನ್ನ ಪ್ರಶ್ನೆ ಯಾವತ್ತಿಲ್ಲ ಯಾವುದ್ರ ಬಗ್ಗೆ. ನನ್ನ ಎಲ್ಲ ಪ್ರಯತ್ನಗಳು ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಸೋಲ್ಬೋದು, ಆಮೇಲೆ ಗೆದ್ದ ತಕ್ಷಣ ದೊಡ್ಡ ಸಿನಿಮಾಗಳು ಗೆದ್ದಿತ್ತು ಅನ್ನೋದೇ ಒಂದು ಗೆಲ್ಲುವಂತ ಅಂದ್ಕೊಳ್ಳೋದಲ್ಲ, ಅಂದ್ಕೊಂಡವರಲ್ಲ. ನಮ್ಮ ಪ್ರತಿಕ್ರಿಯೆ ಏನು ಅನ್ನೋದೇ ನಮ್ಮ ಚಿತ್ರ ಅಥವಾ ನನ್ನ ಬರಹ. ನನ್ನ ಕೆಲವು ಬರಹ, ನೀವು ನನ್ನ ನಾಟಕಗಳು, ಕವಿತೆಗಳು ಅವು ಯಾರು ಇಷ್ಟಪಡೋದೇ ಇಲ್ಲ. ನನ್ನ ನಟನಾಗಿ ಇಷ್ಟಪಡ್ತಾರೆ. ನನ್ನ ದೇವರುಗಳಿವೆ ಎಚ್ಚರಿಕೆ ನಾಟಕ ಆಗಲಿ, ಅಥವಾ ಈ ಇತ್ತೀಚೆಗೆ ನೀರಕಂಡಲ್ಲಿ ಮುಳುಗುವರಯ್ಯ, ಅಥವಾ ಸಾವಿನ ಸನ್ನಿಧಿಯಲ್ಲಿ, ಅವು ಯಾರೇ ಓದಿದ್ರೆ ನೀವು ಬಿಡಿತಾರೆ ನಾನು ಹುಡುಕೊಂಡು. ಆದರೆ ಅಂದರೆ ಬರಹದ ಯಾರು ಇಷ್ಟಪಡೋದಿಲ್ಲ, ನಟನಾಗಿ ಇಷ್ಟಪಡ್ತಾರೆ. ಸಿನಿಮಾ ಓಡ್ತಾ ಇಲ್ಲ, ಜನ ಥಿಯೇಟರ್ ಬಂದು ಓಡ್ತಾ ಇಲ್ಲ. ಈ ಸ್ಥಿತಿ ಒಳಗೆ ಹೆಂಗೆ ನೀವು ಸಿನಿಮಾ ಇಲ್ಲ, ಅದು ನೀವು ಹೇಳ್ದಂಗೆ ಚಲನಚಿತ್ರ ತುಂಬ ಗಂಡಾಂತರದಲ್ಲಿದೆ. ನಾನು ವೈಯಕ್ತಿಕವಾಗಿ ಈ ಸಮಾಜದ ಅದಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳನ್ನು ಮತ್ತು ಸರ್ಕಾರಕ್ಕೂ ನಾನು ಈ ಚಿತ್ರದ ಮೂಲಕ ಮನವಿ ಏನು ಮಾಡ್ಕೊಳ್ತೀನಿ ಅನ್ನೋದಾದರೆ, ಜನಪರ ಕಾಳಜಿ ಇರುವ ಕಲಾತ್ಮಕ ಚಿತ್ರಗಳು, ಕಂಟೆಂಟ್ ಓರಿಯೆಂಟೆಡು, ಸಮಾಜಮುಖಿ ಚಿತ್ರಗಳು ಅನ್ನೋದು ಏನಿದಾವಲ್ಲ, ಆ ಚಿತ್ರಗಳು ಎಲ್ಲ ಜನಗಳಿಗೆ ತಲುಪಿಸುವಂಥ ಒಂದು ಯೋಜನೆ ಸರ್ಕಾರ ಮಾಡಿದ್ರೆ ಆ ಮನಸ್ಥಿತಿಗಳನ್ನು ಅರಳಿಸಲಿಕ್ಕೆ, ಆ ಮನಸ್ಥಿತಿಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಈ ಚಿತ್ರದಲ್ಲಿ ಒಬ್ಬ ಗಂಡಿಲ್ಲದೆ ಇರೋ ಹೆಣ್ಮಗಳಿಗೆ ಇವನೊಬ್ಬ ಸಾಕು ಮಗ ಪ್ರೀತಿಸಿ ಅವರು ಇಡೀ ಕುಟುಂಬ ಅವ್ನ ಹಿಂದೆ ಹೋಗ್ತಾರೆ. ನೀವು ಸಿನಿಮಾ ನೋಡಿದ್ರೆ ನಿಮಗೂ ಅನಿಸುತ್ತೆ, ಹೌದಲ್ಲಪ್ಪ ಏನು ಹಿಂಗಿದೆ ಅಂತ. ಅಥವಾ ಈ ಜೋಗತಿ ಒಬ್ಬ ತಾಯಿ ಸಾಕು ಮಗನನ್ನು, ಕುಡುಕು ಮಗನನ್ನು ಮನ ಪರಿವರ್ತನೆ ಮಾಡೋದು. ನೋಡಿ, ಮುಖ್ಯ ಈ ಸಿನಿಮಾದ ಏನು ಅಂದರೆ, ಈ ಸಮಾಜದಲ್ಲಿ ಸಣ್ಣ ಸಣ್ಣಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ನೋಡ್ತೀವಿ. ಸಣ್ಣ ಸಣ್ಣ ಕಾರಣಗಳಾಗಿ ಜೀವಹತ್ಯೆಗಳಾಗ್ತದೆ. ಸೊ ಇದೆಲ್ಲ ಯಾಕೆ ಆಗ್ತದೆ ಅನ್ನೋದು ಯೋಚನೆ ಮಾಡೋದಾದರೆ, ಏನೋ ನಮ್ಮ ಬದುಕಿನಲ್ಲಿ ತೊಡಕುಗಳಿದೆ, ಏನೋ ಸಣ್ಣ ಪುಟ್ಟ ತೊಂದರೆಗಳಿದೆ ಅನ್ನೋದಿದೆ. ಅದು ಆಗಬಾರ್ದು ಅನ್ನೋದೇ ಈ ಚಿತ್ರದ ಆಶೆ. ಇವನು ಏನೇ ತೊಡರು ಬಂದರೂ ಕೂಡ ಮನ ಪರಿವರ್ತನೆ ಮಾಡಿ ಬದುಕಿನ ಕಡೆ ಹೋಗೋದಿದೆಯಲ್ಲ, ಮನುಷ್ಯರಾಗಿ ಬದುಕೋದು. ನಾವೆಲ್ಲರೂ ವಿವಿಧ ಜಾತಿ ಧರ್ಮಗಳಲ್ಲಿದ್ದೀವಿ, ವಿವಿಧ ಮುಖಗಳಲ್ಲಿದ್ದೀವಿ. ಇವರು ಏನಿದು ಜೋಗತಿಯ ಮುಖ, ಇನ್ನೊಬ್ಬರದು ಗಂಡ ಇಲ್ಲದೇ ಇರತಕ್ಕಂಥ ಒಂದು ಮುಖ, ನಾನು ಒಬ್ಬ ಅನಾಥ ಮಗ. ಸೊ ಈ ನನಗೆ ಅಂದರೆ ಈ ಭಾವುಕನಾಗಿತ್ತು ನಾನು ಕೆಲವು. ಅಂದರೆ ವಿವಿಧ ಮುಖಗಳನ್ನು, ವಿವಿಧ ಮನಸ್ಸುಗಳನ್ನು ಪರಿವರ್ತನೆ ಪಾತ್ರ ಮಾಡುವಂಥ ಕಂಟೆಂಟ್ ಓರಿಯೆಂಟೆಡ್ ಚಿತ್ರದ ಅವಶ್ಯಕತೆ ಇದೆ. ಅದೊಂದು ಪರಂಪರೆಯೂ ಇದೆ ನಮ್ಮಲ್ಲಿ. ಆ ಪರಂಪರೆ ಭಾಗವಾಗಿಯೇ ನನ್ನ ರಂಜಾನೋ ಅಥವಾ ನನ್ನ ದಗೆನೋ ಅಥವಾ ನನ್ನ ಗಲ್ಗಿಲಿನೋ. ಸರ್, ಈಗ OTT ಪ್ಲಾಟ್ಫಾರ್ಮ್ ಏನಾಗುತ್ತೆ? OTT ಪ್ಲಾಟ್ಫಾರ್ಮ್ಗಳು ಅಂತ ಸಕ್ಸಸ್ ಆಗೇನು ಇಲ್ಲ.
ಏನು ಏನಾದ್ರು ಆಸ್ಪತ್ರೆ ಆಗಿದೆಯಾ ಇದಕ್ಕೆ ಯಾವ ಈ ಚಿತ್ರದ ಬಗ್ಗೆ ಇಲ್ಲ ನಾವು ಪಿಕ್ಚರ್ಗಳಲ್ಲಿ ಕಥಾ ಅಂತರ ಎಲ್ಲ ಹೇಳ್ಬಿಟ್ರಿ ಅವ್ರು ನೋಡ್ತಾರೆ ಇಲ್ರಿ ಸರಿ ಕಥಾ ಅಂತರ ಬಿಚ್ಚಿಟ್ಬಿಟ್ರಿ ಇಲ್ಲ ಕಥಾಂತರ ಬಿಚ್ಚಿಟ್ಟಿಲ್ಲ ನಾವು ಕ್ಯಾರೆಕ್ಟರ್ಗಳು ಹೇಳಿದ್ವಿ ಕತೆ ಬೇರೆ ಇದೆ. ಇಲ್ಲ, ನೀವು ಕತೆ ನೋಡಿ ಬೇರೆ ಇದೆ. ನಿಜವಾಗಲೂ ಡೈರೆಕ್ಟರ್ ಪ್ರೊಡ್ಯೂಸರ್ ಯಾವುದನ್ನ ಬಿಚ್ಚಿಕೊಟ್ಟಿಲ್ಲ ಆಮೇಲೆ ಇನ್ನೊಂದೇನಂದ್ರೆ ಇದು ಕಮರ್ಷಿಯಲ್ ಅಲ್ಲ ಅಲ್ಲ ಸಾಹೇಬ್ರೆ ಈಗ ಏನಾದ್ರು ನಾವೇನು ಅನ್ಕೊಂಡಿರೋದು ಕಮರ್ಷಿಯಲ್ ಸಿನಿಮಾ ಅಲ್ಲ ಅಂತಂದು ಹೇಳ್ಬಿಟ್ಟು ಈಗ ಆಲ್ಮೋಸ್ಟ್ ನಾವು ಇದುವರೆಗೆ ಮಾತಾಡಿರ್ತಕ್ಕಂಥ ಒಂದು ಔಟ್ಲುಕ್ ಇದೆ ನಿಮ್ಮೆಲ್ಲರಿಗೂ 100% ಕಮರ್ಷಿಯಲ್ ಸಿನಿಮಾ ನೋಡಿದ್ರೆ ಯಾಕಂದ್ರೆ ಈ ಸಿನಿಮಾದಲ್ಲಿ 5 ಹಾಡುಗಳಿದೆ 5 ಹಾಡಿನ ಜೊತೆಗೆ ಮನೋರಂಜನೆ ನಾವು ಕ್ಲಬ್ ಹಾಡು ಇದೆ ಅಂದ್ರೆ ಕ್ಲಬ್ ಅಂದ್ರೆ ಇಟ್ ಮೀನ್ಸ್ ಬಳಸೋದೇ ಕಮರ್ಷಿಯಲ್ ಅಂದ್ರೆ ನಿಮಗೆ ಸೆಕೆಂಡ್ ಹಾಫ್ ಪೂರ್ತಿ ಕಮರ್ಷಿಯಲ್ ಸಿನಿಮಾನೇ. ಆಮೇಲೆ ಈಗ ನಾವೇನು ಮಾಡ್ತೀವಿ ಸಿನಿಮಾಗಳು ಅಂದ ತಕ್ಷಣ ಆರ್ಟ್ ಮೂವಿ ಆಮೇಲೆ ಕಮರ್ಷಿಯಲ್ ಮೂವಿ ಅಂತ ಏನಕ್ಕೆ ಬಂತ ಅಂದ್ರೆ ಈ ಕಾದಂಬರಿ ಆಧಾರಿತ ಏನೋ ಒಂದಿಷ್ಟು ಲಿಮಿಟೆಡ್ ಬಜೆಟ್ಟು ಏನೋ ಒಂದು ಭಾವನಾತ್ಮಕ ಸಂಬಂಧಗಳು ಕಟ್ಟಿದ ತಕ್ಷಣ ನಾವೇನು ಹೇಳ್ತೇವೆ ಆರ್ಟ್ ಮೂವಿ ಅಂತ ಇದೀವಿ. ಆರ್ಟ್ ಮೂವಿ ಗೆದ್ದಿರ್ತಕ್ಕಂಥ ಉದಾಹರಣೆಗಳು ಎಷ್ಟೇ ಇದೆ. ಈಗ ಜನ್ಮದ ಜೋಡಿ ಸಿನಿಮಾನ ಅಂದ್ರೆ ಅವತ್ತಿನ ಕಾಲದ ದಿನಗಳಲ್ಲಿ ಹಾಡುಗಳನ್ನು ತೆಗೆದಿಟ್ಬಿಟ್ರೆ ಆರ್ಟ್ ಮೂವಿನೇ ಕಮರ್ಷಿಯಲ್ ಆಗಿ ಒಂದು ಆಸ್ಪೆಕ್ಟ್ ಇಟ್ಕೊಂಡು ಕಟ್ಕೊಂಡ ಅದೇ ಥರ ಈ ಸಿನಿಮಾನ ಒಂದು ಜಾನರು ನಿಜವಾಗ್ಲೂ 100% ಇದೆ. ಆಮೇಲೆ ಇವರು ಮೇಡಮ್ನವರು ಒಂದು ಕ್ವಶನ್ಸ್ ಕೇಳಿದ್ರೆ ಸಿನಿಮಾ ಗ್ಯಾರಂಟಿ ಹೆಂಗೆ ಸರ್ ಏನಂತೇಳಿ ಯಾಕಂದ್ರೆ ಅದು ಸಿನಿಮಾನ ಎಚ್ಚರಿಕೆ ನಮ್ಮ ಸಿನಿಮಾ ಮಾಧ್ಯಮದಲ್ಲಿ ಖಂಡಿತವಾಗಿ ನೀವು ಎಚ್ಚರಿಕೆ ಗಂಟೆ ಆದರೆ ಸಿನಿಮಾ ಅನ್ನೋದು ಯಾರ ಕೈಲಿಲ್ಲ ಸರ್. ನಮ್ಮ ಗುರುಗಳು ರವಿ ಸರ್ ಹೇಳಿದ್ರೆ ಅವರು ಸಿನಿಮಾ ಅನ್ನೋದು ಗ್ರಾಮರ್ 2+2 4 ಆಗ್ಬೋದು 0 ಆಗ್ಬೋದು 1000 ಆಗ್ಬೋದು. ಆ 1000 ಆಗಲ್ಲ ಅನ್ನೋದು ಒಂದು ಭಾವನೆ ಎಲ್ಲರಲ್ಲಿ ಇರುತ್ತೆ ಸಿನಿಮಾ ಮೇಕರ್ಸ್ ಕೈಯಲ್ಲಿ. ಆ ಒಂದು ಆಶಾಭಾವನದಿಂದ ಇದನ್ನ ಕಮರ್ಷಿಯಲ್ಲು ಮತ್ತು ಆರ್ಟು ಕೆಲವೊಂದನ್ನು ಎಲ್ಲದನ್ನು ಇವತ್ತಿನ ಸಮಾಜ ಯೂತ್ಸ್ಗೆ ಏನು ಬೇಕು ಎಲ್ಲದನ್ನು ಮಿಕ್ಸ್ ಮಾಡಿ ಒಟ್ಟಾಗಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ Family ಅಂತಲೇ ಹೇಳ್ಬೇಕು. ಬಜೆಟ್ ಅದೇ ಬಜೆಟ್ ಸರ್ ಬಜೆಟ್ ಇದೆ. ಈಗೇನಂದರೆ ಒಂದು ನಾವು ಥಿಯೇಟ್ರ್ಗಳಿಗೆಲ್ಲ ರಿಲೀಸ್ ಮಾಡಿ ಪಬ್ಲಿಸಿಟಿ ಅಂದರೆ ಆಗುತ್ತೆ ಸರ್ 1.5 ಹೆಚ್ಚು ಕಡಿಮೆ. ಹಾಗಾಗಿ ನಮ್ಮ ಇನ್ನೊಂದು ಹೇಳೋದು ಮಾಡ್ತೀವಿ ಈಗ ನಮ್ಮ ಬಜೆಟ್ ಅಂತಂದು ಹೇಳ್ಬಿಟ್ಟು ಈಗ ನಾವು ಒಂದು ಪ್ಲ್ಯಾನ್ ಇರುತ್ತೆ ಸಿನಿಮಾ ಫಸ್ಟು ಆ ಸಿನಿಮಾದ ಕತೆ ಕೇಳ್ಬೇಕಾದ್ರೆ ಇನ್ನೊಬ್ರು ಕೊಡ್ತಾರೆ ಮಾಡ್ಬೇಕಾದ್ರೆ ಇನ್ನೊಬ್ರು ಕೊಡ್ತಾರೆ ಇದು ನೋಡ್ಬಿಟ್ಟು ಸೂಪರ್ ಐತಿ ಇದೇನೋ ಸಮಾಜಕ್ಕೆ ತಲುಪ್ಬೋದು ಅಂದಾಗ ಇನ್ನೊಬ್ಬರು ಸಾಥ್ ನೀಡ್ತಾರೆ. ಅದೇ ಥರ ನಮ್ಮ ಗೂಗಿ ಸರ್ ಯಾಕಂದರೆ ಗೂಗಿ ಸರಿಗೆ ನಾವು ಸಾಹೇಬ್ರ ಕಡೆಯಿಂದ ಪರಿಚಯ ಅವ್ರು ನಮ್ಮ ಸಿನಿಮಾ ಅದು ನೋಡಿಬಿಟ್ಟು ಸರ್ ಇಲ್ಲ ಇದರಲ್ಲಿ ಏನೋ ಒಂದು ಫೈಲ್ ಇದೆ ಆಮೇಲೆ ಎಲ್ಲೋ ಒಂದು ನಾವು ಈಗ ಫೆಸ್ಟಿವಲಲ್ಲಿ ಎಲ್ಲರೂ ಸಿನಿಮಾ ನೋಡ್ತೀವಿ ನೋಡಿದ್ರೆ ಅದನ್ನೇ ಹೇಳೋದು ಮಾಡ್ತೀವಿ ನೀವು ಇವು ಸಾಹೇಬ್ರಿಗೆ ಬಂದ್ಬಿಟ್ಟು ವಯಸ್ಸಾಗಿರ್ತಕ್ಕವ್ರು ಬಂದು ಕಾಲಿಗೆ ಬೀಳ್ತಾರೆ ಸರ್ ಏನು ನೀವು ಇದು ನಿಜವಾಗ್ಲೂ ಹೇಳ್ಬಾರ್ದು ನಾವು ವಯಸ್ಸಾಗಿರ್ತಕ್ಕ ಇವ್ರು ಸಾಹೇಬರು ಏನು ಮಾಡ್ತಾ ಇದ್ದೀರಮ್ಮ ತಪ್ಪು ಮಾಡ್ತಾರೆ ದಯವಿಟ್ಟಾಗಿ ಇಲ್ಲ ಸರ್ ಏನು ಸರ್ ನೀವು ನಡೆಸಿದ್ದೀರಾ ತಾಯಿಗಾಗಿ ಏನು ಸರ್ ನಿಮ್ಮ ತೀರ್ಮಾನ ಅಂತೇಳಿ ನಿಜವಾಗ್ಲೂ ಬಂದು ಸಿನಿಮಾ ನೋಡಿದ ಮೇಲೆ ಬಂದು ಕಾಲಿಗೆ ಬಿದ್ದು ನಾವೇ ಅಮ್ಮ ಮಾಡಬಾರ್ದು ಅಂತೇಳಿ ಹಿಡಿದ್ರು ಸರ್ ಇಬ್ಬರು ಕೂಡ ಹಂಗೆ ನೀವು ಕಮರ್ಷಿಯಲ್ ಜೊತೆಗೆ ಒಂದಷ್ಟು ಸೆಂಟಿಮೆಂಟ್ 20 ನಿಮಿಷ ನಿಜವಾಗಲೂ ಕಣ್ಣಲ್ಲಿ ನೀರು ತುಂಬಿಟ್ಟು ಸಿನಿಮಾ ಇದನ್ನು ಸರ್ ಅಷ್ಟು ಕನೆಕ್ಟ್ ಆಗುತ್ತೆ ನೋಡಿದ್ರೆ ಪ್ರೇಕ್ಷಕ. ಓಕೆ, ನೀವು ಎಲ್ಲರೂ ನಮ್ಮ ಪತ್ರಿಕಾಗೋಷ್ಠಿಗೆ ಬಂದಂಥ ಮಾಧ್ಯಮ ಮಿತ್ರರಿಗೆ ನಮ್ಮ ತಂಡದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇರಲಿ ಹಾರೈಕೆ ಈ ಚಿತ್ರದ ಮೇಲೆ ಇರಲಿ ಅಂತ ವಿನಂತಿಸ್ಕೊಳ್ತೀನಿ. ಥ್ಯಾಂಕ್ ಯು, ನಮಸ್ಕಾರ. ನಮ್ಮ ತರ ಎಂದು ಕ್ಷಮಿಸ್ಬೇಕು